ನಮಸ್ಕಾರ ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಏನು ಅಂತ ಹೇಳಿದರೆ ಮೆಡಿಸಿನಲ್ ಪ್ಲ್ಯಾಂಟ್ 50 ಕಳೆಗಳಾದಂಥ ಔಷಧೀಯ ಬೆಳೆಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ 6ನೇದು ಬಂದು ಜಿಂಜರ್ ಅಂತಕ್ಕಂಥದ್ದು ಅಥವಾ ಶುಂಠಿ ಎಲ್ಲ ಅಂತ ಕರೀತಾರೆ. ಬೆಳೆ ನೋಡಿ ಈ ಥರ ಎಲೆಗಳು ಈ ರೀತಿಯಾಗಿ ಕಾಣ್ತವೆ. ಏನು ಅಂತ ಹೇಳಿದ್ರೆ ಎಲೆಗಳು ಮೇಲೆ ಎಲೆಗಳು ಈ ರೀತಿ ಬಾಳೆ ಎಲೆಗಳ ಥರ ಇರ್ತದೆ, ಚಿಕ್ಕದಾಗಿರ್ತದೆ. ಬಟ್ ಈ ರೀತಿ ಇರ್ತದೆ. ಬೇರುಗಳ ಕುರಿತಾಗಿ ಮಾತನಾಡೋದಾದರೆ ಈ ರೀತಿಯಾಗಿ ಬೇರುಗಳು ಕಂಡು ಬರ್ತವೆ. ಇಲ್ಲಿಂದಲೇ ನಾವು ಶುಂಠಿಯನ್ನು ತೆಕ್ಕೊಳ್ಳೋದು ಅಂತ ಹೇಳ್ತಾ, ಹಾಗಾದರೆ ಏನಿದೆ ಇದರಲ್ಲಿ ಶಕ್ತಿ, ಏನಕ್ಕೆ ಬಳಸ್ತಾ ಇದ್ದೀವಿ ಅಂತ ನೋಡೋದಾಯಿತು ಅಂತ ಹೇಳಿದರೆ, ಇದಕ್ಕೆ ಬಾಟನಿಕಲ್ ನೇಮ್ ಬಂದು ವೈದ್ಯಕೀಯವಾದಂಥ ಹೆಸರು ಬಂದು ಹೇಳಿದರೆ ಜಿಂಜಿಬೋ ಆಫಿಷಿನಲೆ ಅಂತಕ್ಕಂಥದ್ದು. ಕಾಮನ್ ನೇಮು ಜಿಯಾಂಗ್ ಅಂತ ಕರೀತಾರೆ, ಜಿಂಜಂಬ್ರೆ ಅಂತ ಕರೀತಾರೆ, ಇಂಗ್ವಾರ್ ಅದ್ರಕ್ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ, ಹೊಂಗಾಂಗ್ ಅಂತ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಆದಿ ಅಂತ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ಶುಂಠಿ ಅಥವಾ ಹಸಿಯಲ್ಲ ಅಂತ ಕರಿತೀವಿ. ಹಸಿಯಲ್ಲ ಅಂದರೆ ಹಸಿಯಾಗಿದ್ದಾಗ ಅದರ ನೀರಿನ ಪ್ರಮಾಣ ಹೋದಾದಮೇಲೆ ಶುಂಠಿ ಅಂತ ಕೂಡ ಕರೀತಾರೆ. ಹಾಗಾದರೆ ಜಿಂಜರ್ ಅಥವಾ ಈ ಹಸಿ ಶುಂಠಿ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಇದು ಡೆಲಿಷಿಯಸ್ ಮತ್ತು ಹೆಲ್ದಿ ಸ್ಪೈಸ್ ಅವೈಲಬಲ್ ಅಂತ ಹೇಳ್ತಾರೆ. ಭೂಮಿ ಮೇಲೆ ಸಿಗ್ತಕ್ಕಂಥ ತುಂಬ ಟೇಸ್ಟಿ ಡೆಲಿಷಿಯಸ್ ಆಗಿರೋದು, ತುಂಬ ಒಳ್ಳೆ ಫ್ಲೇವರ್ ಉಳ್ಳಂಥ ಹೆಲ್ದಿ ಆರೋಗ್ಯಕರವಾದಂತಹ ಒಂದು ಮಸಾಲೆ ಪದಾರ್ಥ, ಸ್ಪೈಸ್ ಅಂತ ಹೇಳ್ಬೋದು. ಇದನ್ನು ಕೇವಲ ಟೇಸ್ಟಿಗೆ ಅಥವಾ ಫ್ಲೇವರ್ ಕೊಡೋಕ್ಕೆ ಮಾತ್ರ ಬಳಸೋದಿಲ್ಲ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಪೋಷಕಾಂಶಗಳ ಆಗರವೇ ಆಗಿದೆ, ಮತ್ತು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಇದೆ. ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸು ಅಂತ ಹೇಳಿದರೆ ಕೆಲವೊಂದು ಯಾವ ಒಂದು ಶಕ್ತಿ ಇರ್ತದೆ ಅಂತ ಹೇಳಿದರೆ, ಆ ಶಕ್ತಿಯಿಂದ ಆರೋಗ್ಯವನ್ನು ಸುಧಾರಿಸುವಂತಹ ಒಂದಿಷ್ಟು ಕೆಮಿಕಲ್ಸ್ಗಳಿದ್ದಾವೆ. ಡೀಟೇಲ್ ಆಗಬೇಕು ಅಂತ ಹೇಳಿದರೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ತುಂಬ ಇದ್ದಾವೆ ಅಂತಕ್ಕಂಥದ್ದು. ಆಮೇಲೆ ಏನೆಲ್ಲ ಬೆನಿಫಿಟ್ ಆಗ್ತದೆ ಅಂದರೆ, ಮೊದಲು ಮೋಷನ್ ಸಿಕ್ನೆಸ್. ಈಗ ವೆಹಿಕಲ್ಗಳಲ್ಲಿ ಓಡಾಡ್ತಿರ್ತಾರೆ. ವೆಹಿಕಲ್ಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದರೆ, ಅವ್ರಿಗೆ ತಲೆ ಸುತ್ತು ಬರೋದು ಅಥವಾ ವಾಮಿಟ್ ಆಗೋದು ಆಗ್ತಿರ್ತದೆ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ ಮೋಷನ್ ಸಿಕ್ನೆಸ್ ಆಗೋದಿಲ್ಲ ಅಂತ. ನಂತರ ಕ್ರೋನಿಕ್ ಇಂಡೈಜೇಷನ್ ಅಂದರೆ ತಿಂದಂಥ ಆಹಾರ ಪಚನವೇ ಆಗ್ತಿರಲ್ಲ. ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಕ್ರೋನಿಕ್ಕಾಗಿ. ಅಂದರೆ ಅವ್ರಿಗೆ ಸಣ್ಣ ದೇಹವನ್ನು ಹೊಂದಿರ್ತಾರೆ, ತುಂಬ ಸಮಸ್ಯೆ ಇರುತ್ತೆ ಕರುಳಿನ ಕುರಿತಾಗಿ. ಅವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮೆನ್ಸ್ಟ್ರುವಲ್ ಪೇನು, ಈ ನಮ್ಮ ಅಕ್ಕಂದಿರು ಅಥವಾ ತಾಯಂದಿರಿಗೆ ಮಾಸಿಕ ಧರ್ಮದಲ್ಲಿ ಕೆಲವಿಷ್ಟು ಸಮಸ್ಯೆಗಳಾಗ್ತಾ ಇರ್ತದೆ. PCOS, PCOD, ಆಮೇಲೆ ಗಡ್ಡೆಗಳಾಗೋದು, ನೋವುಗಳಾಗೋದು ಅದೆಲ್ಲ ಆಗ್ತಿರ್ತದೆ. ಅಂಥ ಒಂದು ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಬೆಳಗ್ಗೆ ಕನ್ಸ್ಯೂಮ್ ಮಾಡೋದ್ರಿಂದ, ಕನಿಷ್ಠ ಪಕ್ಷ 3 ದಿನಗಳಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ನೋವು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ರಕ್ತದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ತಾರೆ. ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತಾರೆ. ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ ಅಥವಾ ಇದು ಕೆಟ್ಟ ಒಂದು ಕೊಬ್ಬು ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತದೆ. ಅಲ್ಝಮರ್ಸ್ಗೆ ತುಂಬ ಒಳ್ಳೆಯದು. ಅಲ್ಝಮರ್ ಅಂತಕ್ಕಂಥದ್ದು ಒಂದು ಡಿಸೀಸು. ಅಲ್ಲಿ ಏನಾಗ್ತದೆ ಅಂದರೆ, ವಯಸ್ಸಾದವ್ರಿಗೆ ಅಥವಾ ಯಾರಿಗೋ ಒಬ್ಬರಿಗೆ ನೆನಪಿನ ಶಕ್ತಿ ಹೊರಟೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಅಲ್ಝಮರ್ ಡಿಸೀಸ್ ಅಂತ ಹೇಳ್ತಾರೆ. ಆ ನೆನಪಿನ ಶಕ್ತಿ ಜೀವನದಲ್ಲಿ ಯಾವಾಗೂ ಸಮಸ್ಯೆ ಬರಬಾರ್ದು ಅಂತ ಹೇಳಿದರೆ, ಇದನ್ನು ಆಹಾರದಲ್ಲಿ ನಿಯಮಿತವಾಗಿ ಬಳಸ್ತಾ ಬರಬೇಕು. ತುಂಬ ಬಳಸೋದಲ್ಲ, ನಿಯಮಿತವಾಗಿ ಬಳಸ್ತಾ ಬರಬೇಕು. ಅಲ್ಝಮರ್ ಇರ್ತಕ್ಕಂಥವ್ರಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಕಷಾಯ ರೂಪದಲ್ಲೋ ಅಥವಾ ಆಹಾರದಲ್ಲಿ ಮಸಾಲೆ ಪದಾರ್ಥಗಳು, ಸ್ವೀಟ್ಗಳಲ್ಲಿ ಕೂಡ ಮಾಡ್ತಾರೆ. ಇದರದ್ದೇ ಬಾರ್ಗಳು ಅಥವಾ ಚಾಕ್ಲೇಟ್ಸ್ ಥರ ಮಾಡಿ ತಿಂತಾರೆ, ಅದನ್ನು ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ನಂತರ ತುಂಬ ಡಿಸೀಸಸ್ಸು, ತುಂಬ ರೋಗಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇದನ್ನು ನಿಯಮಿತವಾಗಿ ಮತ್ತು ಅರಿಶಿಣವನ್ನು ಜೊತೆಗೆ ನಿಯಮಿತವಾಗಿ ಬಳಸೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ